ಒಬ್ಬನನ್ನು ತುಂಬಾ ನಂಬಿದ್ದೆ, ಆದ್ರೆ ಅವನೇ ನನ್ನ ಜೀವನವನ್ನು ಹಾಳು ಮಾಡಿದ. ಈ ಕಥೆ ನಿಮ್ಮ ಜೀವನ ಬದಲಾಯಿಸಬಹುದು. ನೀವು ಇದನ್ನು ಕೇಳಿದ ಮೇಲೆ ಯೋಚನೆ ಬದಲಾಯಿಸ್ಕೊಳ್ತೀರಾ. ಒಬ್ಬನನ್ನು ನಂಬಿ ಅವನು ಮಾಡಿದ ಕೆಲಸ ನೋಡಿ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಮೇಶ್ ಅನ್ನೋ ಒಬ್ಬ ಯುವಕ ಇದ್ದ. ಅವನು ತುಂಬಾ ಒಳ್ಳೆ ಮನಸ್ಸಿನವನು. ಯಾರನ್ನಾದರೂ ಸುಲಭವಾಗಿ ನಂಬುತ್ತಿದ್ದ. ಅವನ ಸ್ನೇಹಿತನ ಹೆಸರು ಸೂರ್ಯ. ಸೂರ್ಯ ಬಾಯಿ ಮಾತು ತುಂಬಾ ಸಿಹಿ, ಆದ್ರೆ ಮನಸ್ಸು ಹಾಗಿರ್ಲಿಲ್ಲ. ಒಂದು ದಿನ ಸೂರ್ಯ ಹೇಳ್ದ, ರಮೇಶ್, ನಾವು ಒಟ್ಟಿಗೆ ಬಿಸ್ನೆಸ್ ಶುರು ಮಾಡೋಣ. ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ, ನೀನು ಹಣ ಹಾಕು. ರಮೇಶ್ ಯೋಚನೆ ಮಾಡದೆ ಅವನ ಮಾತು ನಂಬಿ ತನ್ನ ಎಲ್ಲಾ ಸೇವಿಂಗ್ಸ್ ಕೊಟ್ಟ. ಮೊದಲ ಕೆಲವು ದಿನಗಳು ಚೆನ್ನಾಗಿಯೇ ಹೋಗಿತು. ಆದ್ರೆ ನಿಧಾನವಾಗಿ ಸೂರ್ಯ ಫೋನ್ ತಗೊಳ್ಳೋದೇ ಕಡಿಮೆ ಮಾಡ್ಬಿಟ್ಟ. ಮೀಟಿಂಗ್ಗೆ ಬರೋದೇ ಇಲ್ಲ. ಒಂದು ದಿನ ರಮೇಶ್ ಶಾಪ್ಗೆ ಹೋದಾಗ ಶಾಪ್ ಮುಚ್ಚಿತ್ತು. ಬೋರ್ಡ್ ತೆಗೆದು ಹಾಕಿತ್ತು. ಅವನು ಶಾಕ್ ಆಯಿತ. ಅವನು ಸೂರ್ಯ ಮನೆಗೆ ಹೋದ. ಆದರೆ ಅಲ್ಲಿ ಕೂಡ ಸೂರ್ಯ ಮನೆ ಖಾಲಿ. ಆ ದಿನ ರಮೇಶ್ ಅರಿತುಕೊಂಡ, ಅವನು ನಂಬಿದವನೇ ಅವನನ್ನು ಮೋಸ ಮಾಡಿದನು. ಅವನು ತುಂಬಾ ಅತ್ತ. ಆದರೆ ಆ ಸಮಯದಲ್ಲಿ ಅವನ ತಂದೆ ಹೇಳಿದ ಮಾತು, ಮಗ, ಎಲ್ಲರ್ನೂ ನಂಬೋದು ಒಳ್ಳೇದು, ಆದ್ರೆ ಅತಿಯಾಗಿ ನಂಬಿದ್ರೆ ನೋವು ಖಚಿತ. ನಂಬಿಕೆ ಕೊಡೋ ಮೊದಲು ಅವರ ಸ್ವಭಾವ ನೋಡ್ಬೇಕು. ಆ ಮಾತು ರಮೇಶ್ ಮನಸ್ಸಿಗೆ ಬಿತ್ತು. ಅವನು ಮತ್ತೆ ಶುರು ಮಾಡಿದ. ಈ ಸಲ ಯೋಚಿಸಿ ಜಾಗ್ರತೆಯಿಂದ ನಂಬಿಕೆಗೂ ಮಿತಿಯಿಟ್ಟು ಕೆಲವು ವರ್ಷಗಳ ನಂತರ ರಮೇಶ್ ತನ್ನದೇ ಕಂಪನಿ ಶುರು ಮಾಡಿದ. ಈ ಸಲ ಅವನು ಯಶಸ್ವಿಯಾದ. ಆದರೆ ಅವನು ಒಂದು ಪಾಠ ಮರೆತಿಲ್ಲ. ನಂಬಿಕೆ ಕೊಡೋದು ಒಳ್ಳೆಯದು, ಆದರೆ ಯೋಗ್ಯರಿಗೆ ಮಾತ್ರ. ಜೀವನದಲ್ಲಿ ಎಲ್ಲರನ್ನೂ ನಂಬಬೇಡಿ. ನಂಬಿಕೆ ಅಮೂಲ್ಯ. ಅದನ್ನು ಸರಿಯಾದ ವ್ಯಕ್ತಿಗೆ ಮಾತ್ರ ಕೊಡಿ. ಇದು ನಿಜ ಅನ್ಸಿದ್ರೆ ಹಾರ್ಟ್ ಹಾಕಿ. ನಿಮಗೆ ಹೀಗೆ ಆಗಿದ್ರೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್. ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೊಂದು ಕಥೆ ಜೊತೆಗೆ ಬರ್ತೀನಿ.